ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸಮನ್ವಿಯ ಬರ್ಡೇ ವಿಡಿಯೋ ಇದು. ಸಮನ್ವಿ ಬರ್ಡೇ ಹಿಂದಿನ ದಿನ ಅವಳಿಗೆ ಮೆಹಂದಿ ಹಚ್ಚಿಕೋಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿದೆ. ಅಮ್ಮ ಪ್ಲೀಸ್ 2 ಕೈಗೂ ಮೆಹಂದಿ ಬೇಕು ಅಂತ ಹೇಳಿ ರಾತ್ರಿ ಕೂತ್ಕೊಂಡು ಹಚ್ಚಿಸ್ಕೊಳ್ತಾ ಇದ್ದಾಳೆ. ಈ ಪುಟ್ಟ ಕೈಗೆ ಮೆಹಂದಿ, ನೇಲ್ ಪಾಲಿಶ್ ಅದೆಲ್ಲ ಹಚ್ಚೋಕ್ಕೇ ಚೆನ್ನಾಗಿರುತ್ತೆ. ಪುಟಾಣಿ ಕೈ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಚ್ಚಕ್ಕೂ ಚೆನ್ನಾಗಿ ಅನಿಸುತ್ತೆ. ಈ ವರ್ಷ ಸ್ವಲ್ಪ ಸಂಭ್ರಮ ಜಾಸ್ತಿ, ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದು. ಪ್ರತಿ ವರ್ಷವೂ ಮಾಡ್ತಾಳೆ ಸ್ಕೂಲ್ನಲ್ಲಿ, ಆದರೆ ಈ ವರ್ಷ ಟೀಚರ್ಸು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಸ್ಕೂಲಲ್ಲಿ ಅವ್ರ ಜೊತೆ ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಸ್ಕೂಲ್ಗೆ ನನಗೆ ಪಡ್ಡು ಬೇಕು ಅಂತ ಹೇಳಿದ್ರು. ಸರಿ, ಅವಳಿಗೆ ಏನು ಇಷ್ಟ ಅದನ್ನೇ ಮಾಡಿಕೊಡೋಣ ಇವತ್ತು ಅಂತ ಹೇಳಿ ಇಲ್ಲ ಅವಳಿಗೋಸ್ಕರ ಪಡ್ಡು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಅರ್ಜೆಂಟಲ್ಲೇ ಎಲ್ಲ ಮಾಡೋ ಥರ ಆಗ್ಬಿಡುತ್ತೆ. ಸಮನ್ವಿ ಎಲ್ಲನೂ ತಿನ್ಕೊಂಡು ಬರೋಲ್ಲ, ಅವಳಿಗೆ ಇಷ್ಟ ಆಗಿರೋದನ್ನ ಮಾತ್ರ ಡಬ್ಬ ಖಾಲಿ ಮಾಡ್ತಾಳೆ, ಇಲ್ಲಾಂದರೆ ಹಾಗೆ ಬಂದುಬಿಡ್ತಾಳೆ. ಸೊ ಅದರಲ್ಲಿ ಅವಳಿಗೆ ದೋಸೆ, ಇಡ್ಲಿ ಈ ಥರ ಪಡ್ಡು ಐಟಮ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಸರಿ ಏನು ತಿಂತಾಳೋ ಅದನ್ನೇ ತಿನ್ಕೊಂಬರಲಿ, ಅದು ಅಲ್ಲದೆ ಹುಟ್ಟಿದ ಹಬ್ಬ ಅವಳು ಕೇಳಿದಾಳೆ ಅಂತ ಹೇಳಿ ಪಡ್ಡುನೇ ಮಾಡ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ ಆಯಿತಾ? ಚೆನ್ನಾಗಿರುತ್ತೆ ಸಮನ್ವಿ ಬರ್ಡೇ ಸೆಲೆಬ್ರೇಷನು. ಮತ್ತು ಮೇಡಮ್ ಇವತ್ತು ತೊಗೊಂಡಿರೋ ಅಷ್ಟು ಹೊಸ ಬಟ್ಟೆಗಳನ್ನೂ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇದು ಅವತಾರ ನಂಬರ್ 1 ಸ್ಕೂಲ್ಗೆ ಫ್ರಾಕ್ ತೊಗೊಂಡಿದ್ಲು. ಸೊ ಫ್ರಾಕು ಅದ್ರ ಮೇಲೆ ಚಳಿ ಅಂತ ಹೇಳಿ ಜಾಕೆಟ್ ಹಾಕ್ಕೊಂಡಿದ್ದಾಳೆ. ಸ್ಕೂಲಲ್ಲಿ ಹೋಗಿ ತೆಗೆದುಬಿಡ್ತಾಳೆ. ಅದಾದಮೇಲೆ ಇದು ರಿಟರ್ನ್ ಗಿಫ್ಟ್ಸ್ ತೊಗೊಂಡಿದ್ದೆ ಮಕ್ಕಳಿಗೆ ಸ್ಕೂಲಲ್ಲಿ ಕೊಡೋದಕ್ಕೆ. ಇನ್ವಿಸಿಬಲ್ ಇಂಕು ನೀರು ಹಾಕಿ ಕಲರ್ ಮಾಡಿದ್ರೆ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಅಂತ ಹೇಳಿ ಅದು ರಿಟರ್ನ್ ಗಿಫ್ಟ್ಸು. ಮತ್ತು ಈಗೆಲ್ಲ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡೋ ಹಾಗಿಲ್ಲ, ಚಿಕ್ಕಿಗಳನ್ನ ಕೊಡ್ಬೋದು ಬೇಕಿದ್ರೆ. ಹಾಗಾಗಿ ಚಿಕ್ಕಿ ತಗೊಂಡಿದ್ಲು. ರಿಟರ್ನ್ ಗಿಫ್ಟ್ಸು, ಸ್ವೀಟ್ಸು ಎಲ್ಲ ತಗೊಂಡು ರೆಡಿಯಾಗಿ ಈಗ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದು. ನಮ್ಮ ಗುಂಡಣ್ಣ ಆಗಷ್ಟೇ ಎದ್ದಿದ್ದ. ಸರಿ ಅವನಿಗೆ ಸ್ನಾನಾಗಿನ ಏನೂ ಇಲ್ಲ, ಸರಿ ಕರ್ಕೊಂಡು ಹೋಗ್ಬಿಡೋಣ, ಟೈಮ್ ಆಗುತ್ತೆ, ಅವನ್ನ ರೆಡಿ ಮಾಡ್ತಾಯಿದ್ರಿ ಅಂತ ಹೇಳಿ ಈಗೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಮಕ್ಕಳು ನೋಡ್ತಿದ್ದಂಗೆ ಎಷ್ಟು ಬೇಗ ಬೆಳೆದ್ಬಿಡ್ತಾರಪ್ಪ ಅಂತ ಅನಿಸುತ್ತೆ. ಈಗಷ್ಟೇ ಅವಳನ್ನ ಕೈಯಲ್ಲಿ ಎತ್ಕೊಂಡು ಮುದ್ದಾಡಿ ಬೆಳೆಸಿದ್ದೀನೋ ಅಂತ ಅನಿಸುತ್ತೆ. ಆಗಲೇ ಅದಕ್ಕೆ 5 ವರ್ಷ ಆಗೋಯ್ತಾ ಅಂತಲೂ ಅನಿಸುತ್ತೆ. ಮಕ್ಕಳ ಜೊತೆ ಇರೋದು, ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅವ್ರು ಬೆಳೆಯೋದೇ ಗೊತ್ತಾಗೋದಿಲ್ಲ. ಈಗೀಗಷ್ಟೇ ಎಲ್ಲ ಆಯ್ತೇನೋ ಅನಿಸೋ ಅಷ್ಟರಲ್ಲಿ ಎಷ್ಟು ದೊಡ್ಡವರಾಗ್ಬಿಡ್ತಾರೆ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಚಳಿ ಬೆಂಗಳೂರಲ್ಲಿ, ಯಾಕಷ್ಟು ಚಳಿ ಅಂತಲೇ ಗೊತ್ತಾಗ್ತಿಲ್ಲ. ಮಳೆ ಬೇರೆ ಬರ್ತಿರೋದು, ತಡಿಯೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಕೆಲವು ಸಲ, ಅಷ್ಟು ಚಳಿ. ಹಾಗಾಗಿ ಮಗುಗೆ ಜಾಕೆಟ್ ಹಾಕಿ ಕಳಿಸಿದ್ದೀನಿ. ಸ್ಕೂಲಲ್ಲಿ ಹೋದ್ಮೇಲೆ ಜಾಕೆಟ್ ತೆಗೆದ್ಬಿಡ್ತೀನಮ್ಮ, ಇಲ್ಲಾಂತಂದರೆ ಡ್ರೆಸ್ ಚೆನ್ನಾಗಿದೆ ಅಲ್ವಾ, ಗೊತ್ತೇ ಆಗಲ್ಲ ಫ್ರೆಂಡ್ಸ್ಗೆಲ್ಲ ಅಂತ ಹೇಳ್ತಾ ಇದ್ಲು. ಸರಿ ಆಯಿತು, ಸ್ಕೂಲ್ಗೆ ಹೋಗೋವರೆಗೂ ಅಟ್ಲೀಸ್ಟ್ ಜಾಕೆಟ್ ಹಾಕ್ಕೊಂಡಿರು ಅಂತ ಹೇಳಿ ಜಾಕೆಟ್ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ದೇವಸ್ಥಾನದಲ್ಲೆಲ್ಲ ಅಷ್ಟು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಹೋಗಿರೋದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಕ್ಕೆ, ಒಂದು ಸ್ವಲ್ಪ ನೆಮ್ಮದಿಯಾಗಿ ಎಲ್ಲ ನೋಡಿಕೊಂಡು ಆರಾಮಾಗಿ ಬರೋದಕ್ಕೆ. ಸೊ ಅಲ್ಲೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂಥರ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಮನ್ವಿನ ಸ್ಕೂಲಲ್ಲಿ ಹಾಗೆ ಡ್ರಾಪ್ ಮಾಡಿ ಮನೆಗೆ ಬಂದ್ವಿ ನಾವು. ಬೆಳಗ್ಗೆ ಅರ್ಜೆಂಟಲ್ಲಿ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಹಾಗೆ ದೀಪ ಹಚ್ಬಿಟ್ಟು ಹೊಟ್ಟೋಗಿದ್ದು. ಸರಿ ಈಗ ಹೂವೆಲ್ಲ ತುಂಬ ಬಿಟ್ಟಿತ್ತು ಸಂಪಿಗೆ ಗಿಡದಲ್ಲಿ. ಸರಿ ಎಲ್ಲ ಕಿತ್ಕೊಂಡು ಅದಾದಮೇಲೆ ದೇವರಿಗೆಲ್ಲ ಇಟ್ಟು ಅದಾದಮೇಲೆ ಗಣಪತಿ ಹತ್ರನೂ ಪೂಜೆ ದೀಪ ಎಲ್ಲ ಹಚ್ಚೇ ಇರಲಿಲ್ಲ. ಸರಿ ಅದೆಲ್ಲ ಮುಗಿಸಿ ಆರಾಮಾಗಿ ಪೂಜೆ ಮಾಡೋಣ ಅಂತ ಹೇಳಿ ಈಗ ಮಾಡ್ಕೊಳ್ತಾ ಇದ್ದೀನಿ. ಬರ್ಡೇ ಏನು ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ, ನಾವು ಇಷ್ಟೇ ಜನ ಬರ್ಡೇಗೆ. ಮತ್ತು ಅಮ್ಮ ಅಪ್ಪನೂ ಇಲ್ಲ, ಅವರು ಹೊರಗೆ ಹೋಗಿರೋದ್ರಿಂದ ಯಾರೂ ಇರಲಿಲ್ಲ. ನನ್ನ ತಮ್ಮ ಒಬ್ಬ ಮಾತ್ರ ಬಂದಿದ್ದ ಸಮನ್ವಿ ಬರ್ಡೇಗೋಸ್ಕರ ಅಂತ ಹೇಳಿ. ಅದು ಬಿಟ್ಟರೆ ನಾನು, ಜಾನು, ಸಮನ್ವಿ, ನಮ್ಮ ಗುಂಡಣ್ಣ ಜೊತೆಗೆ ನನ್ನ ತಮ್ಮ ಇಷ್ಟು ಜನ ಇದ್ವಿ. ಸೊ ಸಮನ್ವಿ ಸ್ಕೂಲ್ಗೆಲ್ಲ ಹೋಗಿ ಬಂದು ಊಟ ಎಲ್ಲ ಮುಗಿಸಿ, ಮಧ್ಯಾಹ್ನದ ಊಟ ಮುಗಿಸಿ ಈಗ ಪ್ಲೇ ಝೋನ್ಗೆ ಹೋಗ್ಬೇಕಂತೆ ಅವಳು ಗೇಮ್ಸ್ ಎಲ್ಲ ಆಡೋದಕ್ಕೆ. ಸರಿ ಆಯಿತು ಪಪ್ಪನ ಜೊತೆ ಹೋಗ್ಬಾ ಅಂತ ಹೇಳಿದೆ. ಸೊ ಅವಳು ಅವರಪ್ಪ ಈಗ ಪ್ಲೇ ಝೋನ್ಗೆ ಹೋಗಿ ಆಟ ಆಡ್ಕೊಂಬರೋದಕ್ಕೆ ರೆಡಿಯಾಗಿದ್ದಾಳೆ. ಇದು ಅವತಾರ ನಂಬರ್ 2 ಸಮನ್ವಿದು. ಸ್ಕೂಲಿಂದ ಬಂದಮೇಲೆ, ಇಲ್ಲ ಆ್ಯಕ್ಚುಲಿ ನಂಬರ್ 3 ಮಧ್ಯದಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡಿದ್ಲು, ಅದನ್ನು ವೀಡಿಯೋ ತೆಕ್ಕೊಂಡಿಲ್ಲ ನಾನು. ಈಗ ಪ್ಲೇ ಝೋನ್ಗೆ ಹೋಗೋದಕ್ಕೆ ಅಂತ ಹೇಳಿ ಮತ್ತೆ ಹೊಸ ಬಟ್ಟೆ ಮತ್ತೊಂದು ಹಾಕ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಾಳೆ.
ಅಬ್ಬಬ್ಬಾ ಅದೇನು ಖುಷಿನೋ ಆಟ ಆಡೋಕ್ಕೆ ಹೋಗೋದಕ್ಕೆ. ಇಷ್ಟು ಖುಷಿಯಾಗಿ ರೆಡಿಯಾಗಿದ್ದಾಳೆ ಅಂತಂದರೆ ಅಲ್ಲಿ ಹೋಗಿ ತುಂಬ ಹೊತ್ತು ಆಟ ಆಡಬೇಕು ಮಮ್ಮ, ನೀ ಫೋನೆಲ್ಲ ಮಾಡಿ ಡಿಸ್ಟರ್ಬ್ ಮಾಡಬೇಡ ನನಗೆ ಅಂತ ಬೇರೆ ಫೋನಲ್ಲಿ ಹೋಗೋಕ್ಕೆ ಮುಂಚೆ ಹೇಳಿದ್ದು. ಆಯ್ತಮ್ಮ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾಯ್ತು ಅವಳಿಗೆ. ಬರೀ ಆಟ ಆಟ ಆಟ, ಯಾವಾಗಲೂ ಆಟ. ಊಟ ಮಾತ್ರ ಬೇಡ ಅವಳಿಗೆ, ಬರೀ ಆಟ ಆಡ್ಕೊಂಡಿರ್ಬೇಕು. ಇವರೆಲ್ಲಿ ಹೊರಟ್ರೆ ನಮ್ಮ ಗುಂಡಣ್ಣ ಕಾರಲ್ಲಿ ಎಲ್ಲಿ ಹೊರಟ್ರೂ ನಾನು ಹೋಗ್ಬೇಕಂತ ಹಠ ಮಾಡ್ತಾನೆ. ಅಳೋಕ್ಕೆ ಶುರು ಮಾಡಿಬಿಡ್ತಾನೆ. ಅವನ್ನ ಕಾರಲ್ಲಿ ಅಟ್ಲೀಸ್ಟ್ ಒಂದು ರೌಂಡ್ ಆದರೂ ಕರ್ಕೊಂಡು ಹೋಗ್ಬೇಕು. ಕಾರಾಗಲಿ ಗಾಡಿ ಆಗಲಿ ಯಾರಾದರೂ ಹೊರಡೋದು ನೋಡಿದ್ರೆ ನಾನು ಹೋಗಬೇಕು ಅಂತ ಹಠ ಮಾಡ್ತಾನೆ ಜಾಸ್ತಿ. ಈಗಂತೂ ಸ್ವಲ್ಪ ಎಲ್ಲ ಗೊತ್ತಾಗತ್ತೆ, ಎಲ್ಲರ ಮುಖನೂ ಗೊತ್ತಾಗತ್ತೆ, ಮಾತಾಡೋದೆಲ್ಲ ಅರ್ಥನೂ ಆಗಕ್ಕೆ ಶುರುವಾಗಿ ಹೋಗಿದೆ. ಸೊ ಹಠನೂ ಜಾಸ್ತಿ ಆಗೋಗಿದೆ. ಸರಿ, ಅವ್ರು ಆ ಕಡೆ ಹೋದ್ಮೇಲೆ ನಾನು, ನನ್ನ ತಮ್ಮ, ನಮ್ಮ ಗುಂಡಣ್ಣ 3 ಜನನೂ ಸೇರಿಕೊಂಡು ಸಮನ್ವಿ ಬರ್ಡೇಗೆ ಅಂತ ಲೈಟಾಗಿ ಡೆಕೋರೇಟ್ ಮಾಡ್ಬಿಡೋಣ ಹಾಲ್ನ ಅಂತ ಮಾಡ್ತಾಯಿದ್ದೀವಿ. ಏನೆಲ್ಲ ಬಲೂನ್ಗಳನ್ನ ಊದಿ ಅದಕ್ಕೆ ಅಲ್ಲಿ ಇಲ್ಲಿ ಒಂಚೂರು ಅಂಟಿಸಿ ಹ್ಯಾಪಿ ಬರ್ಡೇ ಬ್ಯಾನರ್ ಹಾಕಿ ಮಾಡ್ಬೋಣ ಅಂತ. ಅದೇ ಎಷ್ಟೊತ್ತಾಗುತ್ತೆ. ಅದರಲ್ಲೂ ಇವ್ನು ಬಿಡೋದಿಲ್ಲ. ಬಲೂನ್ ಬ್ಲೋವರ್ ಇದೆಯಲ್ಲ, ಅದ್ರ ಸೌಂಡ್ ಬಂದರೆ ಅಳಕ್ಕೆ ಶುರು ಮಾಡಿಬಿಡ್ತಿದ್ದ. ಸರಿ ಆಚೆ ಎಲ್ಲ ಇಟ್ಕೊಂಡು ಅದು ಇದು ಎಲ್ಲ ಮಾಡಿ ಫೈನಲಿ ಬಲೂನ್ಸ್ ಎಲ್ಲ ಊದ್ಬಿಟ್ವಿ. ಯಾವತ್ತು ಅವ್ನು ಮಲ್ಕೊಳ್ಲಿ ಅಂತ ಅಂದ್ಕೊಳ್ತೀವೋ ಅವತ್ತೇ ಮಲ್ಕೊಳ್ಳಲ್ಲ. ಸರಿ ಅವನ್ನ ಇಟ್ಕೊಂಡೇ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಡೆಕೋರೇಟ್ ಮಾಡಿದ್ವಿ. ನಾವು ಅಲ್ಲಿ ಮಾಡ್ತಿರ್ಬೇಕಾದ್ರೆ ಸಮನ್ವಿ ಮತ್ತು ಅವರಪ್ಪ ಇಬ್ಬರು ಇಲ್ಲಿ ಜಾಲಿಯಾಗಿ ಗೇಮ್ಸ್ ಆಡ್ಕೊಂಡು ಮಾಡ್ತಿದ್ದಾರೆ. ಸಮನ್ವಿಗೆ ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದಾಳೆ ಅಂದರೆ ಮನೆಗೆ ಹೋಗೋಣ ಅಂದರೆ ಬೇಡ ಅಂತಾನೆ ಅಂತಿದ್ಲಂತೆ. ಆಲ್ಮೋಸ್ಟ್ 1-2-3 hours ಪ್ಲೇ ಝೋನಲ್ಲೇ ಕಳೆದಿದ್ದಾರೆ. ಈ ಮಾಲ್ಗಳಲ್ಲಿ ಪ್ಲೇ ಝೋನ್ಗಳು ಮಾಡಿರೋದು ಈ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಎಲ್ಲ ಮೊದಲು ಅಲ್ಲಿ ಮಾಲ್ಗೆ ಹೋಗೋಕ್ಕೆ ಭಯ, ಇವಾಗೆಲ್ಲ ನನಗೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೋಗೋಣ ಅಂತ ಹಠ ಮಾಡ್ತಾಳೆ ಸಮನ್ವಿ. ಅಲ್ಲಿ ಹೋದರೆ ನನಗಂತೂ ನಿಜ ಇದೆಲ್ಲ ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ಮಕ್ಳಿಗೆ ಖುಷಿ ಆಗ್ಬೋದು, ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅನಿಸುತ್ತೆ. ಒಳಗೆ ಹೋದರೆ ಯಾವಾಗಪ್ಪ ಆಚೆ ಬರ್ತೀನಿ ಅಂತ ಅನಿಸುತ್ತೆ. ನಾನು ಸ್ವಲ್ಪ ಹಾಗೆ, ನಂಗೆ ಈ ಥರ ಎಲ್ಲ ಆರ್ಟಿಫಿಷಿಯಲಿ ಕ್ರಿಯೇಟೆಡು ಮತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಇರೋ ಥರದ್ದು ಆ ಥರ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನಂಗೆ ಏನಿದ್ರು ನೇಚರಲ್ಲಿ ಇರಬೇಕು, ರಿಯಲಾಗಿ ಆಡೋ ಥರದ್ದು ಇರಬೇಕು, ಇದೆಲ್ಲ ಕ್ರಿಯೇಟೆಡು ಅಂತ ಅನಿಸುತ್ತೆ. ಬಟ್ ಎನಿವೇಸ್ ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ನಾನು ಯೋಚನೆ ಮಾಡೋಂಗೆ ನನ್ನ ಮಕ್ಕಳು ಯೋಚನೆ ಮಾಡಬೇಕು ಅಥವಾ ಇಷ್ಟಪಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಅವಳು ಹುಟ್ಟಿದ ಹಬ್ಬ, ಅವಳಿಗೇನು ಇಷ್ಟನೋ ಅದನ್ನೇ ಮಾಡಲಿ ಅಂತ ಹೇಳಿ ಸರಿ ಆಟ ಆಡ್ಕೊಂಡು ಬಾ ಅಂತ ಹೋಗಿ ಕಳಿಸಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬಂದ್ಲು. ಫೈನಲಿ ಇನ್ನೇನು ಕೇಕ್ ಕಟ್ ಮಾಡೋ ಟೈಮಿಗೆ ಬಂದ್ಲು. ಮತ್ತು ನಾವಿಲ್ಲಿ ನಮ್ಮದೇ ಪೇಸಲ್ಲಿ ನಿಧಾನಕ್ಕೆ ಎಲ್ಲ ಡೆಕೋರೇಟ್ ಮಾಡಿ ಆಲ್ಮೋಸ್ಟ್ ಮುಗಿಸಿದ್ವಿ. ಇದು ಬಲೂನ್ಗಳಂತೂ ಬಿದ್ದು ಹೋಗ್ತಾಯಿತ್ತು. 10 ನಿಮಿಷಕ್ಕೆ ಒಂದ್ಸಲಿ ಅಂಟಿಸಿ ಬಂದಿರ್ತೀವಿ, ಟಪ್ ಅಂತ ಉದ್ರಿ ಹೋಗ್ತಾಯಿತ್ತು. ಅದನ್ನೆಲ್ಲ ಮತ್ತೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ಥರ ಅಂಟಿಸಿ ಅಟ್ಲೀಸ್ಟ್ ಸಮನ್ವಿ ಬಂದು ನೋಡೋವರೆಗೂ ಆದರೂ ಇರಬೇಕಲ್ವ. ಹಾಗಾಗಿ ಅವಳು ಬರೋವರೆಗೂ ಹುಷಾರಾಗಿ ಆ ಬಲೂನ್ಗಳು ಬೀಳ್ದಿರೋ ಥರ ನೋಡಿ ಅಂಟಿಸ್ಕೊಳ್ತಾ ಇದ್ವಿ. ಮಲ್ಕೊಳ್ದೆ ಸುಮ್ಮನೆ ತರಲೆ ಮಾಡಿಕೊಂಡು ಹುಲಿ ಮುದ್ದು ಮಾಡ್ಕೊಂಡು ಕೂತಿದ್ದಾನೆ. ಹೊಡಿಯೋದು ಕಚ್ಚೋದು ಎಲ್ಲ ಜಾಸ್ತಿ. ನಾವು ಹಾಗೆಲ್ಲ ಅಮ್ಮ ಅಪ್ಪ ಅಂತ ಅಂದರೆ ಅವನಿಗೆ ಖುಷಿ ಇನ್ನೂ ಜಾಸ್ತಿ ಮಾಡ್ತಾನೆ. ಮತ್ತು ಇಲ್ಲಿ ನಮ್ಮ ಡೆಕೋರೇಷನ್ ರೆಡಿ ಆಯಿತು. ಸಿಂಪಲ್ಲಾಗಿ ಇಷ್ಟು ಮಾಡೋದಕ್ಕೆ ಎಷ್ಟೊತ್ತಾಯ್ತಪ್ಪ ಅಂತ ಅನಿಸುತ್ತೆ. ಮತ್ತಿಲ್ಲಿ ನಮ್ಮನೆ ಮುದ್ದು ದೇವತೆ ಬರ್ತಾ ಇದ್ದಾಳೆ ನೋಡಿ. ಖುಷಿ ಅವಳಿಗೆ ಈ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಇದನ್ನೇ ಹಾಕೊಂಡು ಕೇಕ್ ಕಟ್ ಮಾಡಬೇಕು ಅಂತ ತೊಗೊಂಡಿದ್ದು ದಿನಾನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಲು. ಸರಿ ಬರ್ತಾ ಇದ್ದಾಳೆ ಈಗ ಕೇಕ್ ಕಟ್ ಮಾಡೋದಕ್ಕೆ. ಮೇಡಮ್ದು ಫ್ಯಾಷನ್ ಶೋ ಬೇರೆ ಇಲ್ಲಿ ನಿಂತ್ಕೊಂಡಿದ್ದಾವನಾಗಿ ನಡ್ಕೊಂಡು ಬರೋದು. ಈಗಿನ ಮಕ್ಳಿಗಂತೂ ಈ ಫ್ಯಾಷನ್ ಸೆನ್ಸು, ಫೋಟೋ ವಿಡಿಯೋ ಸೆನ್ಸ್ ಎಲ್ಲ ಅದು ಎಷ್ಟು ಇರುತ್ತೆ ಅಲ್ವಾ. ನೋಡಿಲಿ ತೋರ್ಸೋಣ ನಿನ್ನ ಡ್ರೆಸ್ಸು. ಈ ಸುಂದರ ಮಲ್ಗಿಲ್ವಾ, ಅವನಿಗೆ ನಿದ್ದೆ ಅಂದರೆ ನಿದ್ದೆ. ಆದ್ರೂ ಕೊಯ್ಯ ಅಂತಿದ್ದಾನೆ. ಸರಿ ಅವಳ ಜೊತೆಗೆ ಅವನಿಗೂ ಹೊಸ ಬಟ್ಟೆ ಹಾಕಿದ್ವಿ. ಅವನದನ್ನು 2 ಫೋಟೋ ತೆಕ್ಕೊಳ್ಳೋಣ ಅಂತಂದರೆ ಬಿಡೋದೇ ಇಲ್ಲ. ಯಾಕಂತಂದರೆ ನಿದ್ದೆ ಆಗಿಲ್ಲ. ಅಂತಿದ್ದಾನೆ ನೋಡಿ, ನಗ್ತಾನೂ ಇಲ್ಲ. ಮತ್ತು ಅವರಪ್ಪ ಬೇರೆ ಎತ್ಕೊಂಡಿಲ್ಲ ಅಂತ ಬೇರೆ ಸಿಟ್ಟು ಬಂದ್ಬಿಟ್ಟಿದೆ ಅವನಿಗೆ. ಸರಿ ಈಗ ಅವರಪ್ಪನ ಹತ್ರ ಕೊಟ್ಟು
ಕೇಕ್ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾನು ಈ ಸಲ ಕೇಕ್ನ ತುಂಬ ಪುಟಾಣಿ ಕೇಕ್ ತರಿಸಿದೆ. ಪ್ರತಿ ಸಲಿನೂ ಕೇಕ್ ತರೋದು ಅದು ಖರ್ಚೇ ಆಗೋದಿಲ್ಲ, ಯಾರೂ ತಿನ್ನೋದಿಲ್ಲ ಮನೆಯಲ್ಲಿ. ಹಾಗಾಗಿ IGP ವೆಬ್ಸೈಟಲ್ಲಿ ಪುಟಾಣಿ ಕೇಕ್ಗಳು ಸಿಗುತ್ತೆ. ಸರಿ, ಸಮನ್ವಿಗೆ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿರೋದು ಏನೇ ಐಟಮ್ಸ್ ಆದರೂ ತುಂಬ ಇಷ್ಟ ಆಗುತ್ತೆ. ಸರಿ, ಅದೇ ಥರ ಸ್ಪ್ರಿಂಕ್ಲರ್ಸ್ ಹಾಕಿರೋ ಥರ ಪುಟಾಣಿ ಕೇಕ್ ತರಿಸಿದ್ದೆ IGP ವೆಬ್ಸೈಟಿಂದ. ಮತ್ತು ಮನೆ ಹತ್ತಿರ ಸಮನ್ವಿ ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಕ್ಕಳು ನಮ್ಮ ಮನೆ ಹತ್ರ ಅವಳು ಆಟ ಆಡೋದಕ್ಕೂ. ಹಾಗಾಗಿ ಸ್ಕೂಲಲ್ಲೇ ಸ್ಕೂಲಲ್ಲೇ ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡೋದ್ರಿಂದ ಅವಳ ಫ್ರೆಂಡ್ಸ್ ಯಾರನ್ನೂ ಮನೆಗೆ ಸಹ ಕರೆದಿರಲಿಲ್ಲ. ಈ ಸಲ ಸಮನ್ವಿ ಬರ್ಡೇಗೆ ಅಜ್ಜಿ ತಾತಂದ್ರು ಯಾರೂ ಇಲ್ಲ, ಅತ್ತೆ ಮಾವ ದೊಡ್ಡಪ್ಪ ಯಾರೂ ಇಲ್ಲ. ಈ ಸಮನ್ವಿ ಬರ್ಡೇಗೆ ಜಾಸ್ತಿ ಜನ ಇರ್ತಾರೆ ಮನೆಯಲ್ಲ. ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ಮ ಅಮ್ಮ ಅಪ್ಪ, ನನ್ನ ತಮ್ಮ, ಜಾನು ಅಣ್ಣಂದ್ರು ಎಲ್ಲ ಇರ್ತಾರೆ. ಆದರೆ ಈ ವರ್ಷ ಯಾರೂ ಇಲ್ಲ. ಯಾಕಂತಂದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಹೊರಗೆ ಹೋಗ್ಬಿಟ್ಟಿದ್ದಾರೆ, ಔಟ್ ಆಫ್ ಸ್ಟೇಷನ್ ಎಲ್ಲ ಇದ್ದರು. ಹಾಗಾಗಿ ಯಾರಿಗೂ ಬರೋಕ್ಕಾಗಿರಲಿಲ್ಲ. ನನ್ನ ತಮ್ಮ ಮಾತ್ರ ಮಗುಗೆ ಬೇಜಾರಾಗತ್ತೆ ಅಂತ ಹೇಳಿ ಟೈಮ್ ಮಾಡಿಕೊಂಡು ಬಂದಿದ್ದ. ಸೊ ಹಾಗಾಗಿ ಈಗ ಸಮನ್ವಿ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಹ್ಯಾಪಿ ಬರ್ಡೇ ಹಾಡು ಯಾರಾದರೂ ಹೇಳೋಕ್ಕೆ ಶುರು ಮಾಡಿದ್ರೆ ಅದು ಏನು ಖುಷಿನೋ ಅವನಿಗೆ, ಹಾಗೆ ಕುಣಿತಾನೆ, ತುಂಬ ಇಷ್ಟ. ನಾನು ಸಮನ್ವಿ ಸುಮ್ಮನೆ ಮನೆಯಲ್ಲಿ ಅವಳ ಬೊಂಬೆಗಳನ್ನ ಇಟ್ಕೊಂಡು ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿದ್ರೆ ಅವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಅವನು ಜೊತೆಯಲ್ಲಿ ಚಪ್ಪಾಳೆ ತಟ್ಕೊಂಡು ನಗ್ತಾ ಇರ್ತಾನೆ. ಕೇಕೆಲ್ಲ ಕಟ್ ಮಾಡಿ ಸಮನ್ವಿಗೆಲ್ಲ ತಿನ್ನಿಸಿ ನನಗೂ ಬೇಕು ಅಂತ ಹಿಂಗೆ ಮಾಡ್ತಾನೆ. ಅವನು ನೋಡ್ತಾನೆ ಎಲ್ಲರೂ ತಿನ್ಬೇಕಾದ್ರೆ ಯಾರು ಏನು ತಿಂತಾರೋ ಅವನು ತಿನ್ನಬೇಕು. ಆದರೆ ಅವನಿಗೆ ಅಂತ ಕೊಟ್ಟಿರೋ ಊಟಕ್ಕೆ ಮಾತ್ರ ನೋ ಅಂತ ಕ್ಲೀನಾಗಿ ತಲೆ ಅಲಾಡಿಸ್ತಾನೆ. ಅದು ಬಲೂನ್ ಬಿತ್ತು. ಈ ಪೂಜೆ ಆದಮೇಲೆ ದೇವ್ರ ಮೇಲಿದ್ದ ಪ್ರಸಾದ ಬೀಳುತ್ತಲ್ಲ, ಆ ಥರ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಒಂದೊಂದೇ ಬಲೂನ್ಗಳು ಉದುರ್ಕೊಳ್ತಾ ಇತ್ತು. ನಾವೆಲ್ಲ ಸಣ್ಣವರಿದ್ದಾಗ ಕೇಕ್ ಕಟ್ ಮಾಡೋದು ವಾಸ್ ನಾಟ್ ಸೋ ಕಮ್ಮಿ ಕೇಕ್ ಕಟ್ ಮಾಡ್ತಾ ಇದ್ದಿದ್ದು. ನಾನಂತೂ ಒಂದು 2 ಸಲ ಮಾಡಿರ್ಬೋದು, ಅಂದರೆ ಟಿಲ್ 10th ಸ್ಟ್ಯಾಂಡರ್ಡು ಅಷ್ಟು ಸಲ. ಫಸ್ಟ್ ಇಯರ್ ಬರ್ಡೇಗೆ ನಮ್ಮ ಅಮ್ಮ ಅಪ್ಪ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಸೊ ಕೇಕ್ ಕಟ್ ಮಾಡಿರೋ ಫೋಟೋಸ್ ಇದೆ. ಅದಾದಮೇಲೆ ನಾನು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡಿರೋ ನೆನಪೇ ಇಲ್ಲ ನನಗೆ. ಆಲ್ಮೋಸ್ಟ್ 10ನೇ ಕ್ಲಾಸ್ವರೆಗೂ. ನನ್ನ ತಮ್ಮನಿಗೆ ಮಾತ್ರ ಒಂದ್ಸಲಿ ಮಾಡಿದ್ವಿ, ಮೇ ಬಿ ಅವನು 4th ಸ್ಟ್ಯಾಂಡರ್ಡಲ್ಲೋ 5th ಸ್ಟ್ಯಾಂಡರ್ಡಲ್ಲೋ ಇದ್ದಾಗ ಕೇಕ್ ಕಟ್ ಮಾಡಿದ್ದು. ಚೆನ್ನಾಗಿರೋದಾಗ ಅಕ್ಕಪಕ್ಕದ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಜಾಸ್ತಿ ಜನ ಇರೋರು ಅವಾಗೆಲ್ಲ. ಈಗಿನ ಮಕ್ಳಿಗೆ ಅಂದರೆ ಸಮನ್ವಿ ಈ ಮನೆ ಹತ್ರ ಅವಳಿಗೆ ಅಷ್ಟಾಗಿ ಫ್ರೆಂಡ್ಸ್ ಇಲ್ಲ. ಮೇ ಬಿ ಅಪಾರ್ಟ್ಮೆಂಟಲ್ಲಿರೋರಿಗೆ ಆ ಥರ ಮಕ್ಳುಗಳೆಲ್ಲ ಜಾಸ್ತಿ ಜನ ಸಿಗ್ತಾರೆ ಅಂತ ಅನ್ಸುತ್ತೆ ಆಟ ಆಡೋದಕ್ಕೆ. ಬಟ್ ಇಲ್ಲ, ಅವಳಿಗಿಲ್ಲ. ಬಟ್ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ಇನ್ನು ಸಣ್ಣವಳಲ್ವ, ಸೊ ದೊಡ್ಡವ್ರು ಆಗ್ತಾ ಇನ್ನೂ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಆಗ್ತಾರೆ. ಆಮೇಲೆ ಅವರೆಲ್ಲ ಬರ್ಡೇಗೆಲ್ಲ ಮನೆಗೆ ಬರೋದು ಅದೆಲ್ಲ ಇದ್ದಿದ್ದೆ. ಸೊ ಮತ್ತಿಲ್ಲಿ ಸಮನ್ವಿ ಬಂದಿರೋ ಟಾಯ್ಸ್ನ ನೋಡ್ತಾ ಇದ್ದಾಳೆ. ಮೊದಲು ಅವಳ ಮಾವ ಕೊಟ್ಟಿದ್ದ ಟಾಯ್ ತೆಗೆದು ನೋಡ್ತಾ ಇದ್ದಾಳೆ. ಅದು ಯಾಕಂದರೆ ಕಲರ್ ಪೇಪರಲ್ಲಿ ರ್ಯಾಪ್ ಮಾಡ್ಕೊಂಡು ಬಂದಿದ್ದ. ಸೊ ಅವಳು ಮೊದಲು ಅದನ್ನು ನೋಡ್ಬಿಡ್ಬೇಕು. ಇದೊಂದು ಎಜುಕೇಷ್ನಲ್ ಟಾಯ್ ಥರ ಲ್ಯಾಪ್ಟಾಪು. ಸೊ ಚೆನ್ನಾಗಿತ್ತು. ಅದೇನೋ ಹೇಳತ್ತೆ, ಅದನ್ನು ಪ್ರೆಸ್ ಮಾಡಬೇಕು, ಆ ಥರ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಅವ್ರ ಅಪ್ಪ ಕೊಡಿಸಿದ್ದು ಮಾಲ್ಗೆ ಹೋಗಿದ್ರಲ್ಲ, ಅಲ್ಲೇ ನೋಡಿ ತೆಗೆಸ್ಕೊಂಡು ಬಂದ್ಲು. ಹ್ಯಾಮ್ಲೀಸಲ್ಲಿ ಏನೇನೋ ನೋಡಿದ್ರಂತೆ. ಕೀಬೋರ್ಡ್ ಬೇಕು ಅಂತಂದ್ಲಂತೆ. ಕೀಬೋರ್ಡೆಲ್ಲ ಯಾಕೆ, ಅದೆಲ್ಲ ಕ್ಲಾಸಸ್ ಹೋಗಿ ಕಲ್ತ್ಕೊಳ್ಳೋ ಥರ, ಸುಮ್ಮನೆ ಶೋಕಿಗೋಸ್ಕರ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳೋದು ಅದೆಲ್ಲ ನನಗೂ ಇಷ್ಟ ಆಗಲ್ಲ ಅಂತ ಗೊತ್ತು. ಸುಮ್ಮನೆ ಈ ಥರ ಟಾಯ್ ಒಂದು ತೆಗೆಸ್ಕೊಂಡು ಬಂದಿದ್ದಾಳೆ. ಅಪ್ಪ ಎಷ್ಟು ಟಾಯ್ಸ್ ಅಪ್ಪ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಇದೆ. ಎಷ್ಟು ಬ್ಯಾಗ್ಗಳಲ್ಲಿ ಡಬ್ಬಗಳಲ್ಲಿ ತುಂಬಿಟ್ಟಾಯಿತು, ಡೊನೇಟ್ ಮಾಡಿದ್ದಾಯಿತು. ಆದರೂ ಆ ಟಾಯ್ಸ್ ಅಂತೂ ನೆವರ್ ಎಂಡಿಂಗು. ಸೊ ಅದನ್ನು ಕಟ್ಟಿದ್ದಾಯಿತು. ಅದಾದಮೇಲೆ ಅದನ್ನು ತೆಗೆದು ನೋಡ್ಬಿಡ್ಬೇಕಲ್ಲ. ಕೇಕ್ ಕಟ್ ಆದಮೇಲೆ ಕೇಕ್ ಕಟ್ ಮಾಡೋದು ಸುಮ್ಮನೆ ಒಂದು ಭಾಗ ಅಷ್ಟೇ. ಅದಾದಮೇಲೆ ಮೇಯ್ನಾಗಿ ಏನೇನು ಗಿಫ್ಟ್ಸ್ ಬರುತ್ತೆ ಅದನ್ನು ತೆಗೆದು ಅವ್ರ ಮುಂದೆ ಯಾರು ಬಂದಿರ್ತಾರೋ ಅವ್ರ ಮುಂದೆನೇ ಹರಿದು ತೆಗೆದು ಅವ್ರ ಮುಂದೆನೇ ಆಟ ಆಡಿ ಅವ್ರಿಗೂ ಸಮಾಧಾನ ಆಗಬೇಕಪ್ಪ ಕೊಟ್ಟಿದ್ದೀವಿ, ಮಗು ಖುಷಿಯಾಗಿದೆ ಅಂತ ಹೇಳಿ ಅನಿಸ್ಬೇಕು. ಹಾಗೆ ಎಲ್ಲ ತೆಗೆದು ಆಟ ಆಡೆಲ್ಲ ಆದಮೇಲೆ ಸರಿ ಫೈನಲಿ ಈಗ ಡಿನ್ನರ್ಗೆ ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಸಮನ್ವಿ ಅನ್ಕೊಂಬಿಡ್ತಾಳೆ ಅವಳು ಕನ್ಫರ್ಮ್ ಬರ್ಡೇಸ್ ಅಂದರೆ ಅವಳ ಪ್ರಕಾರ ಬೆಳಗ್ಗೆ ಎದ್ದು ಹೊಸ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಅದಾದಮೇಲೆ ಸಾಯಂಕಾಲ ಕೇಕ್ ಕಟ್ ಮಾಡಬೇಕು, ಡಿನ್ನರ್ಗೆ ಹೋಗಬೇಕು. ಇಷ್ಟು ಮಾಡಿದ್ರೇ ಬರ್ಡೇ ಅಂತ ಅವಳ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಯಾಕಂತಂದರೆ ಅವಳು ಬುದ್ಧಿ ಬಂದಾಗಿಂದಲೂ ಬರ್ಡೇಸ್ ಅದೇ ಥರನೇ ಎಲ್ಲರ ಬರ್ಡೇನೂ ಮಾಡ್ತಿರೋದು. ಹಾಗಾಗಿ ಅವಳ ಬರ್ಡೇನೂ ಅದೇ ಥರ ಇರಬೇಕು ಅಂತ ಅವಳೇ ಹೇಳ್ಕೊಂಬಿಟ್ಟಿದ್ಲು ನನಗೆ. ಮಧ್ಯಾಹ್ನ ಸಿಂಪಲಾಗಿ ಮಾಡಿಬಿಡು ಮಮ್ಮಮ್ಮ, ರಾತ್ರಿ ಹೋಟೆಲ್ಗೆ ಹೋಗಿ ಎಲ್ಲ ಊಟ ಮಾಡಬೇಕಲ್ಲ ಅಂತ ಹೇಳಿ.
ಮತ್ತು ಇಲ್ಲಿ ಮೇಡಮ್ ರೆಡಿ ಆಗಿಬಿಟ್ಟಿದ್ದಾರೆ ರೆಸ್ಟೋರೆಂಟ್ ಹೋಗೋದಕ್ಕೆ. ಮತ್ತು ಇದು ಇವಳ್ದು ಫೈನಲ್ ಅವತಾರ. ಇದು ಆಲ್ಮೋಸ್ಟ್ ತಗೊಂಡಿರೋ ಬಟ್ಟೆಗಳಲ್ಲಿ ಎಲ್ಲ ಹಾಕೊಂಡಾಯ್ತು ಸರಿ ಅಂತ ಹೇಳಿ ಈಗ ಫೈನಲಿ ರೆಸ್ಟೋರೆಂಟಿಗೆ ಬಂದ್ವಿ. ಸಿಂಪಲ್ಲಾಗಿ ಈ ವರ್ಷ ಸಮನ್ವಿ ಬರ್ಡೇ ಮುಗಿಸಿದ್ವಿ. ಸಿಂಪಲ್ಲು ಗ್ರ್ಯಾಂಡು, ಮಕ್ಳಿಗೆ ಗೊತ್ತಾಗಲ್ಲ. ಇಡೀ ದಿನ ಅವ್ರಿಗೆ ಏನು ಬೇಕೋ ಅವ್ರಿಗೆ ಖುಷಿ ಆಗೋಂಥದ್ದು ಆಯಿತಾ, ಅಷ್ಟು ಮಾತ್ರ ಮುಖ್ಯ ಆಗುತ್ತೆ. ಸಮನ್ವಿ ಇಡೀ ದಿನ ಖುಷಿಯಾಗಿದ್ಲು, ಆಟ ಆಡ್ಕೊಂಡು ಬಂದ್ಲು. ಅವಳಿಗೆ ಖುಷಿ ಆಗೋ ಥರ ಬರ್ಡೇನ ಆಚರಿಸ್ಕೊಂಡ್ಲು, ಅಷ್ಟೇ ಮುಖ್ಯನೂ ಆಗುತ್ತೆ. ತುಂಬ ಆಡಂಬರವಾಗಿ ದೊಡ್ಡದಾಗಿ ಡೆಕೋರೇಟ್ ಮಾಡಿ ಇದು ಮಾಡೋದಕ್ಕಿಂತ ಮಗುಗೆ ಏನು ಖುಷಿ ಆಗುತ್ತೆ ಅದು ಮಾಡೋದು ಮುಖ್ಯ ಅನ್ನೋದು ನನ್ನ ಇಬ್ಬರು ಅಭಿಪ್ರಾಯ. ಹಾಗಾಗಿ ಈ ವರ್ಷದ ಬರ್ಡೇ ಈ ಥರ ಮುಗೀತು ಸಮನ್ವಿದು. ಇದೊಂದು ಬರ್ಡೇ ಗಿಫ್ಟ್ ಸಮನ್ವಿ ನೋಡಿರಲಿಲ್ಲ, ನಾನು ಕೊಟ್ಟಿದ್ದು ಅವಳಿಗೆ. ಒಂದು ಸ್ಟಡಿ ಟೇಬಲ್ ಥರ ಅವಳು ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಬರೆಯೋದಕ್ಕೆ ಆಗಲಿ ಅಂತ ಹೇಳಿ ಒಂದು ಚಿಕ್ಕದಾಗಿ ಟೇಬಲ್ ತರಿಸಿದ್ದೆ. ಬಟ್ ಇದು ನಾನು ಪಿಂಕ್ ಕಲರಲ್ಲಿ, ಯೂನಿಕಾರ್ನ್ ಅಂದರೆ ಅವಳಿಗೆ ತುಂಬ ಇಷ್ಟ, ಅದಿರೋ ಥರ ಡಿಸೈನಲ್ಲಿ ಆರ್ಡರ್ ಮಾಡಿದ್ದೆ. ಬಟ್ ಇದು ಯಾವುದೋ ಬ್ಲೂ ಕಲರಲ್ಲಿ ಬಂದುಬಿಟ್ಟಿದೆ. ಚೆನ್ನಾಗಿದೆ, ಇಟ್ಕೊಳ್ತೀನಿ ಮಮ್ಮ ಪರವಾಗಿಲ್ಲ ಅಂತ ಇದ್ಲು. ಸೊ ಅದನ್ನು ಅನ್ಬಾಕ್ಸ್ ಮಾಡಿರಲಿಲ್ವಲ್ಲ, ಸೊ ಬಂದ ತಕ್ಷಣ ಅದನ್ನು ನೋಡ್ಬಿಡ್ಬೇಕಿಲ್ಲ ಅಂದರೆ ಅವಳಿಗೆ ಕುತೂಹಲ ತಡೆಯೋದಕ್ಕಾಗೋದಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಇದೊಂದು ಗಿಫ್ಟ್ನ ಓಪನ್ ಮಾಡಿ ನೋಡಿ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳಿ ಮತ್ತಷ್ಟು ಗಿಫ್ಟ್ಗಳ ಜೊತೆ ಎಲ್ಲ ಆಟ ಆಡ್ತಾ ಕೂತಿದ್ಲು. ಸೊ ಹೀಗಿತ್ತು ನಮ್ಮ ಸಮನ್ವಿಯ 5ನೇ ವರ್ಷದ ಹುಟ್ಟುಹಬ್ಬ. ತುಂಬ ಚೆನ್ನಾಗಿತ್ತು. ಅವಳಿಗೆ ಮುಖ್ಯವಾಗಿ ಸಮನ್ವಿಗೆ ತುಂಬ ಖುಷಿ ಆಯಿತು. ಇಡೀ ದಿನ ಖುಷಿಯಾಗಿದ್ಲು, ಬೇಕಾಗಿದ್ದ ಥರ ಆಟ ಆಡ್ಕೊಂಡು ಬಂದಳು, ಬೇಕಾಗಿದ್ದ ಥರ ಕೇಕ್ ಕಟ್ ಮಾಡಿದ್ಲು, ಇಷ್ಟ ಆದ ಗಿಫ್ಟ್ಸ್ ಎಲ್ಲ ಬಂತು. ಒಟ್ಟಾರೆಯಾಗಿ ಇಡೀ ದಿನ ತುಂಬಾ ಚೆನ್ನಾಗಿತ್ತು. ಹೌದಾ? ಸರಿ, ಮತ್ತು ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ದಿನ ತುಂಬ ಜನ ಸಮನ್ವಿಗೆ ಬರ್ಡೇ ವಿಶಸ್ ತಿಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.